ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಏಕಾದಶಿ, ಏಕಾದಶಿ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಆದ್ರೆ ಮೊನ್ನಿನ ದಿವಸ ನಾವು ಏನು ದೇವ್ರಿಗೆ ಹೋಗಿದ್ವಿ, ಆ ದೇವರ ದರ್ಶನವು ಬಹಳ ಉತ್ತಮದ ಏಕಾದಶಿ ದಿವಸ ಅಂತ ತಿಳ್ಕೊಂಡು ನಿನ್ನೆ ಅದ ವಿಡಿಯೋ ಅಪ್ಲೋಡ್ ಮಾಡಿದ್ ನೋಡ್ರಿ. ಈಗ ಒಂಚೂರು ರಂಗೋಲಿ ಹಾಕೋತ ಮುಂಜಾನೆ ಮಾತಿನ ಜಾಗದಾಗ ಮೋಹಿನಿ ಏಕಾದಶಿ ಅಂದ್ರೆ 15 ದಿವಸಕ್ಕೊಂದು ಬರುವ ಏಕಾದಶಿಗಳು ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು ಮತ್ತು ಎಲ್ಲಾನು ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೊಂದ್ಯಾವ. ಹಾಗೆ ಮೋಹಿನಿ ಏಕಾದಶಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಮೋಹಿನಿ ಏಕಾದಶಿ ಅಂತ ಕರಿತೀವಿ. ಭಗವಂತ ಶ್ರೀ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿ ಅಮೃತವನ್ನು ದೇವತೆಗಳಿಗೆ ಹಂಚಿದ ಪವಿತ್ರ ದಿನಾನೇ ಮೋಹಿನಿ ಏಕಾದಶಿ ನೋಡ್ರಿ. ಈ ಏಕಾದಶಿ ಎಂದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ಸಕಲ ಪಾಪಗಳು ನಿವಾರಣೆಯಾಗಿ ಮೋಹ ಮತ್ತು ಮಾಯೆಯಿಂದ ಮುಕ್ತಿ ದೊರೆತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಭಕ್ತರ ನಂಬಿಕೆ ಅದ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಘೋರ ಸಂಘರ್ಷ ನಡೆಯಿತು. ಅಮೃತವು ಅಸುರರ ಪಾಲಾಗುವ ಅಪಾಯವಿದ್ದಾಗ ಭಗವಂತ ಶ್ರೀ ವಿಷ್ಣು ಅತ್ಯಂತ ಸುಂದರವಾದ ಮೋಹಿನಿ ರೂಪವನ್ನು ಧರಿಸಿ ಅಸುರರನ್ನು ಮೋಹಿಸಿ ಅಮೃತವನ್ನು ದೇವತೆಗಳಿಗೆ ಹಂಚಿ ಅವರನ್ನು ಅಮರರನ್ನಾಗಿಸಿದನು. ಈ ಮಧ್ಯ ಒಬ್ಬ ರಾಕ್ಷಸನು ದೇವತೆಯ ರೂಪ ಧರಿಸಿ ದೇವತೆಗಳ ಸಾಲಲ್ಲಿ ಬಂದು ಕುಳಿತು ಮೋಹಿನಿಯಿಂದ ಅಮೃತವನ್ನು ಪಡೆದು ಕುಡಿಯಲು ಪ್ರಾರಂಭಿಸಿ ಅದು ರಾಕ್ಷಸನ ಗಂಟಲುವರೆಗೂ ತಲುಪುವಷ್ಟರಲ್ಲಿ ಮೋಹಿನಿಗೆ ಈ ರಾಕ್ಷಸನ ಮೋಸ ತಿಳಿದು ಕೋಪಾಭಿಷ್ಟನಾಗಿ ಅವನ ರುಂಡವನ್ನು ಛೇದಿಸಲು ಮುಂದೆ ಅದೇ ರುಂಡವು ರಾಹು ಎಂದು ಮುಂಡವು ಕೇತು ಎಂದು ನವಗ್ರಹಗಳಲ್ಲಿ ಸ್ಥಾನವನ್ನು ಪಡೆದರು. ಈ ಘಟನೆ ನಡೆದ ಪವಿತ್ರ ದಿನವೇ ಮೋಹಿನಿ ಏಕಾದಶಿ. ಈ ದಿನದಂದು ಶ್ರೀ ವಿಷ್ಣುವನ್ನು ಆರಾಧಿಸುವುದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅಂಥೇಳಿ ಹೇಳಲಾಗ್ತದೆ. ಇದು ನೋಡ್ರಿ ಮೋಹಿನಿ ಏಕಾದಶಿದು ಒಂದು ಸಣ್ಣ ಕತೆ. ಎಷ್ಟು ಒಂದು ಏಕಾದಶಿ ಏನ್ರಿ, ಒಂದು ದ್ವಾದಶಿ ಏನ್ರಿ, ಒಂದು ಹಬ್ಬ ಹರಿದಿನ ಎಲ್ಲವಕ್ಕೂ ಒಂದು ಹಿಂದಿನ ಒಂದು ಕಥೆಗಳು ಹೆಂಗಿರ್ತಾವೆ ನೋಡ್ರಿ. ನೀವು ನಮ್ಮ ನಂಬಿಕೆಗಳ ಮೇಲೆ ಬಿಟ್ಟದ್ದು ಎಲ್ಲವೂ, ಆದ್ರೆ ನಂಬಿದ್ರೆ ಮಾತ್ರ ಸತ್ಯ ಸಾಕಷ್ಟು ಅದ, ನಂಬಲಿಲ್ಲ ಅಂದ್ರೆ ಇಲ್ಲ. ಎಲ್ಲವೂ ನಮ್ಮ ನಂಬಿಕೆಗಳ ಮೇಲೆ ಬಿಟ್ಟದ್ದು ನೋಡ್ರಿ. ಇವತ್ತು ನೋಡ್ರಿ, ಇವತ್ತಿನ ಪೂಜಾ ರಂಗೋಲಿ. ನಿನ್ನೆ ಏಕಾದಶಿ ರಂಗೋಲಿ ಏನಾಗ್ಯದ, ಇವತ್ತು ನಮ್ಮ ಮನೆಯವರು ಫಸ್ಟ್ ಸ್ನಾನ ಮಾಡ್ಯಾರ್ರಿ. ಅವ್ರು ಇವತ್ತು ಒಂಚೂರು ಲಘು ಹೋಗ್ಬೇಕಾಗಿತ್ತು ಅಂತ ಹೇಳಿ, ಹೀಗಾಗಿ ನಿನ್ನಿದೆಲ್ಲ ರಂಗೋಲಿ ಅವರಿಗೆ ಲಕ್ಷ್ಯ ಇಲ್ರಿ, ದ್ವಾದಶಿ ತೆಗಿಯಂಗಿಲ್ಲ ಅಂತ ಅನ್ನೋದು. ಎವ್ರಿ ದ್ವಾದಶಿಗೆ ನಾ ರಂಗೋಲಿ ತೆಗ್ದಿರಂಗಿಲ್ಲ, ಅದನ್ನು ಏಕಾದಶಿ ರಂಗೋಲಿ ಹಂಗೆ ಇರ್ತದೆ. ಇವತ್ತು ತೆಗೆದು ಬಿಟ್ಟಾರ. ಹಾಗಾಗಿ ಮತ್ತೆ ನಾ ಆ್ಯಸ್ ಯೂಶುವಲ್ ರೂಟೀನ್ ರಂಗೋಲಿ ಹಾಕಿ ಮತ್ತು ನನ್ನ ಅಡುಗೆ ಸ್ಟಾರ್ಟ್ ಮಾಡಿದೆ. ದ್ವಾದಶಿ ಅಡುಗೆ ಏನಾಗಿತ್ತು ನೋಡ್ರಿ. ನವಣಕ್ಕಿ ಅನ್ನ, ಇನ್ನೊಂದು ಸೈಡ ನವಣಕ್ಕಿ ಮತ್ತು ಹೆಸರುಬೇಳೆ ಇಟ್ಟು ಪಾಯಸಕ್ಕೆ, ಮತ್ತು ಇನ್ನೊಂದು ಕಡೆ ಹೆಸರು ಬೇಳೆ ಕುದಲಿಕ್ಕಿಟ್ಟು ತೋವಿ ಇಷ್ಟು, ಮತ್ತು ಇನ್ನೊಂದು ಕಡೆ ಚಟ್ನಿ ತಯಾರಿ. ಇವಿಷ್ಟು ಎಲ್ಲ ಈಗ ತೊಳೆದು ಚೆಂದಾಗಿ ಕುದಿಲಿಕ್ಕೆ ಇಡ್ತೀನಿ. ಹೆಸರುಬೇಳೆ ಒಂದು ಕಡೆ, ಹೆಸರುಬೇಳೆ ನವಣಕ್ಕಿ ಪಾಯಸ ಒಂದು ಕಡೆ, ಇನ್ನೂ ಒಂದು ಬಟಾಟಿ ಕುದಿಲಿಕ್ಕೆ, ಬಟಾಟಿ ಪಲ್ಯ ಮತ್ತು ಚಪಾತಿ. ಇಷ್ಟು ಅಡುಗೆ ರೀ, ಸಿಂಪಲ್ ಆದ ಅಡುಗೆ. ನಿಮ್ಮ ಮನೆಯೊಳಗೆ ಅಡುಗೆ ಏನಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನಮ್ಮ ಅಡುಗೆ ಅಂತೂ ಎಷ್ಟು 7 ಗಂಟೆ 15 ನಿಮಿಷಕ್ಕೆ ಅಡುಗೆ ಆಗಿತ್ತು ನಮ್ಮ ಮನ್ಯಾಗ. ನಿಮ್ಮ ಮನೆಯೊಳಗೆ ಎಷ್ಟು ಗಂಟೆಗೆ ಆಗಿತ್ತು? ಯಾಕಂದರೆ ಎಷ್ಟಾಗಲಿ ದ್ವಾದಶಿ ಅಂದರೆ ಹೆಚ್ಚಾಗಿ ಸೂರ್ಯೋದಯಕ್ಕೆ ಇರ್ತದೆ ನೋಡ್ರಿ. ಈಗ 4 ಒಲಿ ಬಂದ ಮೇಲೆ 4 ಕೈ ಬಂದಷ್ಟೇ ಖುಷಿ. ಮತ್ತು ಚಟ್ನಿ, ಕಸಕ್ ಟೊಮೆಟೊ ಚಟ್ನಿ, ಹಸಿಮೆಣಸಿನ್ಕಾಯಿ. ಅದರೊಳಗೆ ಸ್ಪೆಷಲ್ ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಒಂದು 2-3 ಕಸಕ್ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕಡ್ಲಿಬೇಳೆ ನೆನೆ ಹಾಕೀನಿ. ಕಡ್ಲಿಬೇಳೆ ಅವೊಂದು ಸ್ವಲ್ಪ ನೆನೆದ್ರೂ ಸಾಕು. ಕಡ್ಲಿಬೇಳೆ ಹಾಕಿ ಚಟ್ನಿ. ಈಗ ಅಲ್ಲಿವರೆಗೂ 4 ಒಲಿ ಬಿಸಿ ಅವ. ಅವಿಷ್ಟು ಆಗುವವರೆಗೂ ನಾ ಏನು ಮಾಡ್ತೀನಿ, ಚಪಾತಿಗೆ ಹಿಟ್ಟು ನಾದಿ ಇಟ್ಕೊಂಡು ಬಿಡ್ತೀನಿ. ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಣಕ ಅಂತ ಕರಿತೀವಿ, ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೋತೀನಿ. ಈಗ ನೋಡ್ರಿ, ಕ್ಯಾಪ್ಸಿಕಮ್, ಡೊಣ್ ಮೆಣಸಿನ್ಕಾಯಿ,
ಒಂದೆರಡು ಸೂಡು ಮೆಂತೆ ಪಲ್ಯ ಅದ. ಇವನ್ನೆಲ್ಲ ಹುಳಿ ತಯಾರಿ ಅಂದ್ರೆ ಹೆಸರುಬೇಳೆ ತವಿ ಏನು ಕುದಿಲಿಕ್ಕೆ ಇಟ್ಟೀನಿ, ಆ ತವಿ ಹಾಕಿ ಹುಳಿ ಮಾಡ್ತೀನಿ. ತೊಗರಿಬೇಳೆ ತವಿನೂ ನಡೀತದ, ಹೆಸರು ಬೇಳೆನೂ ನಡೀತದ. ಈ ಬಿಸಿಲಿಗೆ ಹೆಸರು ಬೇಳೆ, ಹೆಸರು ಕಾಳು ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ. ಯಾಕಂದ್ರೆ ಪಿತ್ತದ ಆಗಂಗಿಲ್ಲ, ಬಿಸಿಲು ಜಾಸ್ತಿ ಇದ್ದಂಗೆಲ್ಲ ಪಿತ್ತ ಆಗ್ತದೆ. ಯಾಕಂದ್ರೆ ನೀರು ಜಾಸ್ತಿ ಕುಡಿಯಂಗಿಲ್ಲಲ್ರಿ, ಹಾಗಾಗಿ ಅದರ ಸಲುವಾಗಿ ನಾ ಏನು ಮಾಡಿದೆ, ಹೆಸರು ಬೇಳೆನೇ ಕುದಿಲಿಕ್ಕೆ ಇಟ್ಟೀನಿ. ಈಗೇನದ ಒಂದು 2 ಸೂಡು ಮೆಂತೆ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಚೆಂದಾಗಿ ಎಲ್ಲ ತೊಳೆದು ಇಟ್ಕೋತೀನಿ. ಅದರೊಳಗೆ ಒಂದೆರಡು 2-3 ಡೊಣ್ಣು ಮೆಣಸಿನ್ಕಾಯಿ ಅವನು ಕೂಡ ಹೆಚ್ಚಿ ಇಟ್ಕೊಂಡೀನಿ. ಇಷ್ಟು ಹಾಕಿ ಚೆಂದಾಗಿ ಮಸ್ತ್ ಟೇಸ್ಟಿಯಾದ ಹುಳಿ ರೆಡಿ ಮಾಡ್ತೀನಿ. ಮುಂದೆ ಏನು ಮಾಡ್ಲಿಕ್ಕತ್ತೀನಿ ಅದನ್ನು ಕೂಡ ತೋರಿಸ್ತೀನಿ ರೀ. ಇಷ್ಟಾದಮೇಲೆ ಈಗ ನವಣಕ್ಕೆ ಏನದಲ್ರಿ, ಅನ್ನಂತೂ ಆಯಿತು. ಮುಂದೆ ಏನು ಮಾಡ್ತೀನಿ ಹೇಳ್ತೀನಿ. ಈಗ ಮೊದಲು ಚಟ್ನಿ ಮಾಡಿ ತಗೊಂಬಿಡ್ನು ನೋಡ್ರಿ. ಕಸಕ್ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ಅದರೊಳಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಇನ್ನೂ ಒಂದು ಹೇಳೀನಿ, ಇದ್ರೊಳಗೆ ಕಡ್ಲಿ ಬ್ಯಾಳಿ ನೆನೆ ಹಾಕೀನಿ, ಒಂದು 2 ಮುಷ್ಟಿ ಹಾಕೀನಿ. ನೆನೆದ ಕುಳೆ ಒಂದು 4 ಮುಷ್ಟಿ ಆಗಿರ್ತಾವೆ. ಅವನಿಷ್ಟು ಹಾಕಿ ಚೆಂದಾಗಿ ತಾಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಟ್ರೆ ಏನು ಹೇಳಿರಿ, ನೀವು ಏನರ ಚಟ್ನಿ ತಿನ್ನೋ ಮುಂದೆ ಯಾವ ಚಟ್ನಿ ಇದು ಅಂತ ಕೇಳ್ತೀರಿ, ಅಷ್ಟು ಟೇಸ್ಟ್ ಆಗಿರ್ತದೆ ನೋಡ್ರಿ. ಈಗೇನದ ಒಂದು 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಮೆಂತೆ ಸೂಡು, ಮೆಂತೆ ಪಲ್ಯ, ಡೊಣ್ಣು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೊತೀನಿ. ಆಮೇಲೆ ಅಷ್ಟು ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಹೆಸರುಬೇಳೆ ತವಿ, ಹೆಸರುಬೇಳೆ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ನಲ್ಲ, ಇದರೊಳಗೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಅಷ್ಟಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಇನ್ನೂ ಒಂದು ಏನ್ರಿ, ಬಿಸಿಬೇಳೆ ಭಾತು ಮಾಡ್ಲಿಕ್ಕತ್ತೀನಿ. ಹೆಸರುಬೇಳೆ ಮತ್ತು ನವಣಕ್ಕಿ ಬಿಸಿಬೇಳೆ ಭಾತು, ಬಿಸಿಬೇಳೆ ಭಾತು ಮಸಾಲೆ ಪುಡಿ ಅಷ್ಟು ಹಾಕಿ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ, ಆಮೇಲೆ ನಾನು ಮಾಡಿದ ಮಸಾಲೆ ಪುಡಿನೂ ಒಂಚೂರು ಹಾಕ್ತೀನಿ ಎಕ್ಸ್ಟ್ರಾ ಟೇಸ್ಟ್ ಸಲುವಾಗಿ. ಅಷ್ಟು ಕೂಡಿಸಿ ಒಂದು 2-3 ಕುದಿ ಕುದ್ದ ಮೇಲೆ ನಾನು ಏನು ನವಣಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ನಲ್ರಿ, ಅದಿಷ್ಟು ನವಣಕ್ಕಿ ಅನ್ನ ಇದ್ರೊಳಗೆ ಹಾಕಿ ಒಂದು 2-3 ಕುದಿಸಿ ತೆಗೆದುಬಿಟ್ರೆ ಏನು ಹೇಳಿರಿ, ಮಸ್ತ್ ಹೆಲ್ದಿ ಆ್ಯಂಡ್ ಟೇಸ್ಟಿ ನವಣಕ್ಕಿ ಹೆಸರುಬೇಳೆ ಬಿಸಿಬೇಳೆ ಭಾತು ರೆಡಿ ಆಗ್ತದೆ ನೋಡ್ರಿ. ಇದು ಶುಗರ್ ಇದ್ದವ್ರು ತಿನ್ನಬಾರ್ದು, ಅವ್ರು ತಿನ್ನಬಾರ್ದು, ಇವ್ರು ತಿನ್ನಬಾರ್ದು, ಏನೂ ಇಲ್ಲ, ಎಲ್ರಿಗೂ ಹೇಳಿ ಮಾಡಿಸಿದ ಅಡಿಗೆ. ಇಲ್ಲೇನದ ಹೆಸರುಬೇಳೆ ಮತ್ತು ನವಣಕ್ಕಿ ಎರಡೂ ಕುದ್ದಾವ, ಅದರೊಳಗೆ ಅರ್ಧ ಸಮ ಬೆಲ್ಲ ಹಾಕಿದ್ರೂ ನಡೀತದ, ಅರ್ಧ ಬೆಲ್ಲ ಹಾಕಿದ್ರೂ ನಡೀತದೆ. ಬೆಲ್ಲ ಹಾಕಿ ಕುದಿಲಿಕ್ಕಿಟ್ಟೆ. ಇಲ್ಲಿ ನವಣಕ್ಕಿ ಹೆಸರುಬೇಳೆ ಭಾತು ಬಿಸಿಬೇಳೆ ಭಾತ್ನು ರೆಡಿ ಆಯ್ತು ನೋಡ್ರಿ. ಇವತ್ತಿನ ಸ್ಪೆಷಲ್ಲು, ದ್ವಾದಶಿ ಸ್ಪೆಷಲ್ ನವಣಕ್ಕಿ ಹೆಸರುಬೇಳೆ ಬಿಸಿಬೇಳೆ ಭಾತು. ಈಗ ಪಾಯಸನೂ ರೆಡಿ ಆಗ್ಲಿಕ್ಕತ್ತದ. ಈಗ ಬಟಾಟಿ ಪಲ್ಯ, ಚಪಾತಿ ಮಾಡ್ಲಿಕ್ಕತ್ತೀನಿ, ಒಂದು 4-5 ಚಪಾತಿ. ಅದಕ್ಕೇನದ ಬಟಾಟಿ ಪಲ್ಯ ಮಾಡ್ಲಿಕ್ಕತ್ತೀನಿ. ಬಟಾಟಿ ಕುದಿಸಿ ಇಟ್ಕೊಂಡಿದ್ದೆ, ಅಷ್ಟು ಸಿಪ್ಪಿ ತೆಗೆದು ಅದಕ್ಕೇನದ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ಮಾಡ್ತೀನಿ ರೀ. ಈಗ ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿ ಮಾಡ್ಕೋತೀನಿ, ಅಂದರೆ ಚಟ್ನಿಗೂ ಒಗ್ಗರಣೆ ತೆಗೆದು ಇಟ್ಕೋತೀನಿ. ಒಂದು 4-5 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಹಾಕಿ ಒಂದಿಷ್ಟು ಒಗ್ಗರಣೆ ತೆಗೆದು ಇಟ್ಕೊಂಡೆ. ಉಳಿದ ಒಗ್ಗರಣೆಗೆ ಏನದ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ನಾನು ಕುದಿಸಿ ಇಟ್ಕೊಂಡ ಬಟಾಟಿ ಅಷ್ಟು ಒಗ್ಗರಣೆಯೊಳಗೆ ಹಾಕ್ತೀನಿ. ಇದು ಪಲ್ಯ ಏನದ ಸ್ಪೆಷಲ್ ಅಂತ ಏನಿಲ್ಲ, ಯಾಕಂದರೆ ಎಲ್ಲರ ಮನೆಯೊಳಗೂ ಈಸಿ ಬಟಾಟಿ ಪಲ್ಯ ಅಂತಂದ್ರೆ ಇದನ್ನೇ. ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ. ಚಪಾತಿಗೆ ಬರ್ತದೆ, ಬಕ್ರಿಗೆ ಬರ್ತದೆ, ಅನ್ನಕ್ಕೆ ಬರ್ತದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೋಸೆಗೆ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಇದು. ಹೌದಿಲ್ರಿ? ಈ ಪಲ್ಯ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಈಸಿ ಇದು. ಇದಕ್ಕೇನದ ಕೊತ್ತಂಬರಿ ಒಂದಿಷ್ಟು ಹಾಕಿ ಕಲರ್ಫುಲ್ ಪಲ್ಯ ಮಾಡಿ ತೆಗೆದುಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕ್ಯದ. ಇನ್ನು ಲಾಸ್ಟ್ ಚಪಾತಿ ನೋಡ್ರಿ, ಫಾಸ್ಟಾಗಿ ಒಂದು 5 ನಿಮಿಷನಾಗ ಚಪಾತಿ ಮಾಡಿಬಿಟ್ರೆ ದ್ವಾದಶಿ ಅಡುಗೆ ರೆಡಿ ಆಯಿತು. ನೋಡಿದ್ರಲ್ಲ, ಇವತ್ತಿನ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ನೀವು ಅನ್ನೋದಿಲ್ಲ ನನಗೆ ಕೇಳಿಸ್ಲಿಕ್ಕತ್ತದ.
ಏನು ಅಡುಗೆ ಮಾಡಿದ್ರಿ, ಎಲ್ಲ ತೋರಿಸಿದ್ರಿ, ಒನ್ ಬೈಟ್ ಟೇಸ್ಟ್ ತೋರಿಸ್ಲಿಲ್ಲ ಅಂತ. ಅಡುಗೆ ಅಂತೂ ಏನಾಗ್ಯದ ಫುಲ್ ತೋರಿಸ್ತೀನಿ. ಒಂದು 2 ನಿಮಿಷ ವೆಯ್ಟ್ ಮಾಡಿರಿ. ಚಪಾತಿ ಮಾಡಿದ ತಕ್ಷಣ ಅಡುಗೆ ಏನಾಗಿತ್ತು, ಸಿಂಪಲ್ ಆದ ಅಡುಗೆ, ದ್ವಾದಶಿ ಅಡುಗೆ. ನೋಡ್ರಿ, ಚಟ್ನಿ ಎಲ್ಲ ನಾವು ಬಿಸಿ ಮಾಡಿ ತೆಗೆದಿದ್ವಿ. ಚಟ್ನಿಗೆ ಏನೇನು ಬೇಕಂತ ಈಗ ಸ್ವಲ್ಪ ಮಿಕ್ಸಿ ಮಾಡಿ ತೆಗೆದುಬಿಟ್ಟೆ. ಒಗ್ಗರಣೆ ಅಂತೂ ಹಾಕಿಬಿಡ್ತೀನಿ. ನೋಡ್ರಿ, ಇಷ್ಟು ಅಡುಗೆ ದ್ವಾದಶಿ ಅಡುಗೆ ನಮ್ಮ ಮನೆಯೊಳಗಿಂದು. ಪಾಯಸಕ್ಕೆ ಬೇಕಂದ್ರೆ ಹಾಲು ಹಾಕ್ಬೋದು, ಬಿಡ್ಬೋದು. ಇಷ್ಟೆಲ್ಲ ಅಡುಗೆ ಆಯಿತು. ಇನ್ನೇನದ ಊಟ ಮಾಡೋದದ, ಸ್ಕೂಲ್ ಕಡೆ ಹೋಗೋದದ. ಇಷ್ಟು ಕೆಲಸ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಹಂಗೆ ನಿನ್ನೆ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದು, ಅವಕ್ಕೆಲ್ಲ ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ವಿಜಯಲಕ್ಷ್ಮಿ ಕಟ್ಟಿಮನಿಯವರು ಒಂದು ಪ್ರಶ್ನೆ ಕೇಳ್ಯಾರ. ಅಕ್ಕ, ದೇವ್ರ ಮುಂದೆ ರಂಗೋಲಿ ಹಾಕೋದ್ರಿಂದ ಏನು ಮಹತ್ವ ಇದೆ, ಅದರಿಂದ ಏನು ಉಪಯೋಗ, ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ಯಾರ. ಆದಷ್ಟು ಒಂದು 2-3 ಡೇಸ್ ಒಳಗೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಇದೇ ಥರ ನಿಮ್ಮ ಹೊಸ ಹೊಸ ಪ್ರಶ್ನೆಗಳು ಬರ್ತಾ ಇರಲಿ. ಯಾಕಂದ್ರೆ ನಾನು ಕೂಡ ನಿಮ್ಮ ಜೊತೆಗೆ ಬಹಳಷ್ಟು ಕಲಿತೀನಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.